ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೆಸಿಪಿನ ನೀವು ಆರಾಮಾಗಿ 30 ಮಿನಿಟ್ಸ್ ಒಳಗಡೆ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ಒಂದು ದಪ್ಪು ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, 3 ಸ್ಮಾಲ್ ಪೀಸಸ್ ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿ. ಇದಿಷ್ಟು ಫಸ್ಟ್ ಫ್ರೈ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇವಾಗ ತೋರಿಸ್ತಾ ಇರೋದು ಮಸಾಲೆಗೆ. ಸ್ವಲ್ಪ ಶುಂಠಿ, ಕಸರು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ದೊಡ್ಡ ಸೈಜ್ ಟೊಮ್ಯಾಟೊ, 2 ಈರುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಳುಮೆಣಸು. ಇದಿಷ್ಟು ನಾವು ತೊಗೊಂಡಿರೋದು ರುಬ್ಕೊಳ್ಳೋಕ್ಕೆ. ನಾನು ಇಲ್ಲಿ ಐಟಮ್ಸ್ನ ತೊಗೊಂಡಿರೋದು 3 ಜನಕ್ಕೆ ಮಾಡ್ಕೊಳ್ಳೋಕ್ಕೆ. ಸೊ ನೀವು ಮಾಡ್ಕೋಬೇಕಾದ್ರೆ ಎಷ್ಟು ಜನಕ್ಕೆ ಮಾಡ್ಕೋತಾ ಇದ್ದೀರಾ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ಹಾಗೆ ಬೇಕು ಅಂದರೆ ಪಲಾವ್ ಎಲೆನೂ ಹಾಕ್ಕೊಳ್ಳಿ. ಸೊ ಇವಾಗ ರುಬ್ಬಕ್ಕೆ ತೋರಿಸಿದ್ದಂತಹ ಐಟಮ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು. ಅದೆಲ್ಲ ಆದಮೇಲೆ ಕಾದಿದೆಯಾ ಅಂತ ನೋಡಿಕೊಂಡು ಫಸ್ಟು ಅದೇ ಎಣ್ಣೆ ತುಪ್ಪಕ್ಕೆ ಪನ್ನೀರ್ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಾನು ತೊಗೊಂಡಿದ್ದ ಪನ್ನೀರ್ ಯಾಕೋ ಸ್ವಲ್ಪ ಒಡೆದೋಗ್ತಾ ಇತ್ತು. ಸೊ ನಿಧಾನಕ್ಕೆ ಬಾಡಿಸ್ಕೊಳ್ಳಿ, ಕಲಿಸೋಗದೆ ಇರೋ ರೀತಿ. ಆಮೇಲೆ ಬ್ರೌನ್ ಕಲರ್ ಬಂದಾದಮೇಲೆ ಸ್ವಲ್ಪ ನಿಧಾನಕ್ಕೆ ಹಾಗೇ ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಅದೇ ಕುಕ್ಕರ್ಗೆ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಒಂದು ಸಣ್ಣ ಪೀಸ್ ಚಕ್ಕೆ, ಲವಂಗ, ಬೇಕು ಅಂದರೆ ಪಲಾವ್ ಎಲೆನೂ ಹಾಕ್ಕೊಳ್ಳಿ. ನಾನು ಏಲಕ್ಕಿ ಹಾಕಿದ್ದೀನಿ. ಪಲಾವ್ ಎಲೆ ನನಗೆ ಇಷ್ಟ ಇಲ್ಲ ಫ್ಲೇವರು, ಸೊ ಅದನ್ನು ಹಾಕಿಲ್ಲ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಹಾಗೇ ನಿಧಾನಕ್ಕೆ ಬಾಡಿಸ್ಕೊಳ್ಳಿ. ನೆಕ್ಸ್ಟು ಟೊಮ್ಯಾಟೊ ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಮೇಲೆ ಆಡಿಸ್ಕೊಂಡಿದ್ದಂತಹ ಮಸಾಲೆನ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಮಸಾಲೆ ಸ್ಮೆಲ್ ಹೋಗೋ ತನಕ ಹಾಗೇ ನಿಧಾನಕ್ಕೆ ಬಾಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬಾಡಿಸ್ಕೊಳ್ಳಿ. ಸೊ ಹಸಿ ವಾಸನೆ ಹೋಗ್ತಾ ಇದೆ ಅಂತ ಗೊತ್ತಾದಮೇಲೆ ಅದ್ರ ಒಳಗಡೆಗೆ ಪನ್ನೀರ್ನ ಮಿಕ್ಸ್ ಮಾಡಿ. ಪನ್ನೀರ್ ಮಿಕ್ಸ್ ಮಾಡಾದಮೇಲೆ ಮತ್ತೆ ಇನ್ನೊಂದು ಸಲ ತಿರುಗಿಸಿ ಅದು ಸ್ವಲ್ಪ ಲೈಟಾಗಿ ಬೇಯ್ತಾ ಇದೆ ಅಂತ ಅಂದಾದಮೇಲೆ ಅದಕ್ಕೆ ಅಕ್ಕಿ ಹಾಕಿ. ನಾನು 1 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ವೈಟ್ ರೈಸ್ ತೊಗೊಂಡಿದ್ದೀನಿ, ಅರ್ಧ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಮುಂಚೆನೇ ಅಕ್ಕಿನ ತೊಳೆದು ಸಪ್ರೇಟ್ ಮಾಡಿ ನೀರನ್ನ ಇಟ್ಕೊಳ್ಳಿ. ಇವಾಗ ಅಕ್ಕಿನ ಹಾಕಿ ಒಂದ್ಸಲ ತಿರುಗಿಸಿ ಮಿಕ್ಸಿ ಜಾರಲ್ಲಿರೋ ಮಸಾಲೆಗೆ ನೀರು ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು, ನೀರು, ಅಕ್ಕಿ, ಮಸಾಲೆ ಐಟಮ್ಸು, ಒಗ್ಗರಣೆ ಐಟಮ್ಸ್ ಎಲ್ಲ ನೀಟಾಗಿ ಒಂದು ಅದಕ್ಕೆ ಬರಬೇಕು ಆ ರೀತಿ ತಿರುಗಿಸಿ. ಆಮೇಲೆ 5 ನಿಮಿಷ ಅದು ಹಾಗೇ ಬೇಯಬೇಕು. ಸ್ವಲ್ಪ ಬೇಯ್ತಾ ಇದೆ ಅಂತ ಅಂದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ. ಆಮೇಲೆ ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿದ್ರಿ ಅದ್ರ ಡಬಲ್ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ. ನನಗೆ ತುಂಬ ಮಸಾಲೆ ಇದ್ದರೆ ಇಷ್ಟ ಆಗಲ್ಲ. ಸೊ ನಾನು ಈ ರೆಸಿಪಿನ ನಮ್ಮ ದೊಡ್ಡಮ್ಮನ ಹತ್ರ ಹೇಳ್ಸ್ಕೊಂಡು ನನಗೆ ಎಷ್ಟು ಮಸಾಲೆ ಐಟಮ್ಸ್ ಬೇಕೋ ಆ ರೀತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಯ್ತಾ ಇದೆ ಅಂತ ಅನ್ಸಾದ್ಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಸೊ ವಿಷಲ್ ಹಾಕಿ 2 ವಿಷಲ್ ಬಂದಮೇಲೆ ಆಫ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು, ತಳ ಹಿಡಿಯಲ್ಲ. ಸೊ 2 ವಿಷಲ್ ಬಂತು. ನಾನು ಪ್ರೆಷರ್ನ ತೆಗಿತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಾಗಿದೆ ಪನ್ನೀರ್ ಪಲಾವ್. ನಾನು ಫಸ್ಟ್ ಟೈಮ್ ಮಾಡಿರೋಂಥದ್ದು. ಸೊ ನೀವು ಅಷ್ಟೇ 30 ಮಿನಿಟ್ಸಲ್ಲಿ ಬೇಗ ಪನ್ನೀರ್ ಪಲಾವ್ ಮಾಡ್ಬೋದು ಅಂದರೆ ಈ ರೆಸಿಪಿನ ಫಾಲೋ ಮಾಡ್ಬೋದು. ಸೊ ನಿಮಗೆ ಇನ್ನೊಂದು ಟಿಪ್ ಏನು ಅಂತ ಅಂದರೆ ನಿಂಬೆಹಣ್ಣನ್ನ ಅರ್ಧ ಹೋಳು ಮಾಡಿ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇಂಟ್ಕೋಬೇಕು. ಆವಾಗ ಅನ್ನ ಅಂಟ್ಕೊಳ್ಳಲ್ಲ. ಸೊ ನಾನು ಮಾಡಿದ ಪನ್ನೀರ್ ಪಲಾವ್ ನನಗೆ ಮತ್ತು ನಮ್ಮ ಮನೆಯಲ್ಲಿರೋರಿಗೆ ಇಷ್ಟ ಆಯಿತು. ಸೊ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.